Hi, I welcome you all for the today's session 3 in Unit 1 of Basic Principles of Multicolor Offset Printing. Let us see the topic which I am going to cover in this session. Today we will discuss about the extra precautions required for color printing in a multicolor offset printing process. Next, a wet on wet printing method. Then the color sequence of 3 and 4 color work. Then finally we will discuss some parts of faults and remedies in a color printing of multicolor printing process and some multiple along with some multiple choice of questions. Let us understand the one by one of each concepts. What are all the precautions has to be taken during the multicolor printing process by the operator? Observe all the rules and regulations mentioned in the machine manual by the operator before starting the machine. ಯಾವುದೇ ಒಂದು ಮುದ್ರಣ ಕೆಲಸವನ್ನು ಶುರು ಮಾಡೋದಕ್ಕೆ ಮುಂಚೆ ಆ ಮುದ್ರಣ ಮಾಡ್ತಕ್ಕಂತಹ ಮಿಷಿನ್ ಏನಿದೆ ಅದರ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಆ್ಯಂಡ್ ದ ವರ್ಕಿಂಗ್ ಪ್ರೊಸೀಜರ್ಸ್ ಅದನ್ನು ಪ್ರತಿಯೊಂದನ್ನು ಆಪರೇಟರ್ ಆದಂಥವರು ಓದಿರಬೇಕು. ಏನು ಮೆನ್ಷನ್ ಮಾಡಿರ್ತಾರೆ ಅಕಾರ್ಡಿಂಗ್ ಟು ದ ಮೆಷಿನ್ ಮ್ಯಾನ್ಯುವಲಲ್ಲಿ ಏನಿರುತ್ತೆ ಅದನ್ನೆಲ್ಲ ಓದಿ ಮೆಷಿನನ್ನು ಶುರು ಮಾಡಬೇಕು. ಅದರ್ವೈಸ್ ದಿಸ್ ವಿಲ್ ಆಲ್ಸೋ ಕಾಸ್ ದಿ ಡ್ಯಾಮೇಜ್ ಆಫ್ ದ ಮೆಷಿನ್. ನೆಕ್ಸ್ಟ್, never make the major repairs or perform maintenance when the machine is running. ಮೆಷಿನ್ ಓಡ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ರಿಪೇರೀಸ್ ಆಗಿರ್ಬೋದು ಅಥವಾ ಯಾವುದೇ ಮೇಂಟೆನೆನ್ಸ್ ಆಗಿರ್ಬೋದು ಅದನ್ನು ನಾವು ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ ಅಂದರೆ ದೇರ್ ಮೇ ಬಿ ಎ ಚಾನ್ಸ್ ಆಫ್ ಆಕ್ಸಿಡೆಂಟ್ಸ್ ಮೇ ಅಕ್ಕರ್. ಮೆಷಿನ್ ಗೆಟ್ಸ್ ಬ್ರೇಕ್, ಈವನ್ ಆಪರೇಟರ್ಸ್ ಗೆಟ್ಸ್ accidents and along with a damage. Even sometimes, even minor service or maintenance can be done after seeing the power is switched off or locked out. ಯಾವುದೇ ಒಂದು ಸಣ್ಣ ರಿಪೇರಿನೇ ಆಗಿರ್ಬೋದು ಅಥವಾ ಮೈನರ್ ಸರ್ವಿಸ್ ಆಗಿರ್ಬೋದು ಮಾಡೋದಕ್ಕೆ ಮುಂಚೆ ಪವರ್ದು ಸ್ವಿಚ್ ಆಫ್ ಆಗಿದೆಯಾ ಅನ್ನೋದನ್ನು ಪರೀಕ್ಷೆ ಮಾಡಿಕೊಂಡು ನಂತರ ಅದನ್ನು ಮಾಡಬೇಕು. Never wear a loose cloth and hand jewels near to the running machine that will cause accidents. ಯಾವುದೇ ಕಾರಣಕ್ಕೂ ಮೆಷಿನ್ ಹತ್ರ ವರ್ಕ್ ಮಾಡ್ತಕ್ಕಂಥ ಪರ್ಸನ್ಸು ಲೂಸ್ ಕ್ಲಾತ್ನ ಅಂದರೆ ಫುಲ್ ಶರ್ಟ್ಸ್ ಆಫ್ ಲೂಸ್ ಅಂದರೆ ಅಗಲವಾದಂಥ ಬಟ್ಟೆಗಳನ್ನ ಹಾಕಬಾರ್ದು ಮತ್ತು ಕೈಗೆ ಜ್ಯುವೆಲರ್ಸ್ನ ಹಾಕ್ಕೊಂಡಿರಬಾರ್ದು. ಯಾಕಪ್ಪ ಅಂದರೆ ವರ್ಕ್ ಮಾಡಬೇಕಾದ್ರೆ ಬೈ ಚಾನ್ಸ್ ಅದು ಮಿಸ್ ಆಗಿ ಎಲ್ಲಿಗೂ ಯಾವುದೋ ಒಂದು ಮೂವಿಂಗ್ ಪಾರ್ಟ್ಗೆ ಸಿಕ್ಕಾಕೊಂಡ್ರೆ ದ ಆಪರೇಟರ್ ಹ್ಯಾಂಡ್ಸ್ ಗೆಟ್ಸ್ ಕಂಪ್ಲೀಟ್ಲಿ ಡ್ಯಾಮೇಜ್. ಕೆಲಸ ಮಾಡ್ತಕ್ಕಂಥ ವರ್ತಿಯ ಕೈ ಕೂಡ ಅದರ ಜೊತೆ ಮಿಷಿನಲ್ಲಿ ಸಿಕ್ಕಾಕೊಂಡು ಅವನ ಕೈಗೆ ಡ್ಯಾಮೇಜ್ ಆಗುವಂಥ ಪ್ರಸಂಗಗಳು ಬರುತ್ತೆ. ಅದೇ ರೀತಿ ಬಟ್ಟೆ ಕೂಡ ಆದ್ರೂ ಲೂಸ್ ಕ್ಲಾತ್ ಅಂದರೆ ಅಗಲವಾದ ಬಟ್ಟೆಗಳು ಅಂಥವನ್ನು ಹಾಕಿದಾಗ ಏನಾಗುತ್ತೆ, ದೇರ್ ಮೇ ಬಿ ಎ ಚಾನ್ಸ್ ವೈಲ್ ಇಂಕ್ ರೀಪ್ಲೇಸಿಂಗ್ ಆರ್ ಇಂಕ್ ಮಿಕ್ಸಿಂಗ್ ಟು ದ ರೋಲರ್ಸ್ ಆರ್ ಸಮ್ಟೈಮ್ಸ್ ವಿಲ್ ಕ್ಲೀನಿಂಗ್ ವಿ ವಿಲ್ ಡೂ ಇಟ್. ಆ ಟೈಮಲ್ಲಿ ಏನಾಗುತ್ತೆ ಅಥವಾ ರನ್ನಿಂಗಿಗೆ ಬಗ್ಗದ ಏನೋ ನೋಡೋಕ್ಕೆ ಹೋದಾಗ ಅಥವಾ ನಾವು ಕಲರ್ ಮ್ಯಾಚಿಂಗು ಪರ್ಫೆಕ್ಟಾಗಿ ಮೂವ್ ಆಗ್ತಿದೆ ಇಲ್ವಾ ಅಂತ ಏನೋ ಒಂದು ಮಿಷಿನ್ ಹತ್ರ ಏನಾದರೂ ವರ್ಕ್ ಮಾಡಬೇಕಾದ್ರೆ ನೋಡಿದಾಗ ದೇರ್ ಮೇ ಬಿ ಎ ಚಾನ್ಸ್ ಆಫ್ ಆಕ್ಸಿಡೆಂಟ್ಸ್ ಮೇ ಅಕ್ಕರ್. ಬಟ್ಟೆ ಸಿಕ್ಕಾಕೊಂಡು ಅದು ಆಪ್ರೇಟರ್ಗೆ ತೊಂದರೆ ಆಗತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಕಾರಣ ಏನಂದರೆ ಬಿಫೋರ್ ಟಚಿಂಗ್ ಆಫ್ ಎನಿ ರನ್ನಿಂಗ್ ಪಾರ್ಟ್ಸ್ ಆಫ್ ದ ಮೆಷಿನ್ ಮೇಕ್ ಶೂರ್ ದಿ ಪ್ರೆಸ್ ಈಸ್ ಕಂಪ್ಲೀಟ್ಲಿ ಸ್ಟಾಪ್. ನಾವು ಯಾವುದೇ ಒಂದು ಮೆಷಿನಿನ ಪಾರ್ಟ್ಸ್, ಫಾರ್ ಎಕ್ಸಾಂಪಲ್ ಐ ಟೋಲ್ಡ್ ದ ಕಲರ್ ಚೇಂಜಿಂಗ್ ಬಿಟ್ವೀನ್ ದ one color to others, then we will clean the plates. And suppose ಒಂದು ಯಾವುದೋ ಪ್ರಾಬ್ಲಮ್ ಆಗಿತ್ತು, ಸ್ಕಮ್ಮಿಂಗ್ ಆಗಿತ್ತು,
ಹೋಗುತ್ತೆ. ಅವಾಗ ಏನು ಮಾಡ್ತೀವಿ ನಾವು ಪ್ಲೇಟನ್ನು ಸಿಲಿಂಡರ್ನ ವಾಶ್ ಮಾಡ್ತೀವಿ. ಮ್ಯಾನ್ಯುಯಲಿ ಇಂಚಿಂಗ್ ಮಾಡಿಕೊಂಡು ನಾವು ವಾಷಿಂಗ್ ಮಾಡೋದು ತುಂಬ ಒಳ್ಳೆಯದು. ಈ ರೀತಿ ಮಾಡಬೇಕಾದ್ರೆ ಫಸ್ಟ್ ನಾವೇನು ಮಾಡಬೇಕು, ಕೆಲವು ಆ ಥರ ಅಂದರೆ ಕೆಲವರು ಅತಿಯಾಗಿ ಆ ಥರ ಬಿದ್ದು ಅವ್ರೇನು ಮಾಡ್ತಾರೆ, ರನ್ನಿಂಗ್ ಇರಬೇಕಾದ್ರೆ ಆ ಪ್ಲೇಟ್ನ ಒರ್ಸಕ್ಕೆ ಹೋಗೋದು ಅಥವಾ ಅಲ್ಲಿ ಏನು ಡಸ್ಟ್ ಬಿದ್ದಿದೆ ಅಂತ ಕೈಯಾಗಿ ತೆಗೆಯಕ್ಕೆ ಇವ್ಯಾವನ್ನು ನಾವು ಮಾಡಬಹುದು. ಬಿಫೋರ್ ಡೂಯಿಂಗ್ ದಟ್ ವಿ ಶುಡ್ ಮೇಕ್ ಶೂರ್ ದಟ್ ದ ಮೆಷಿನ್ ಈಸ್ ಕಂಪ್ಲೀಟ್ಲಿ ಸ್ಟಾಪ್. ನೆವರ್ ಸ್ವಿಚ್ ಆಫ್ ಆರ್ ಬೈಪಾಸ್ ದಿ ಸೇಫ್ಟಿ ಡಿವೈಸಸ್. ಯಾವುದೇ ಕಾರಣಕ್ಕೂ ನಾವು ಸೇಫ್ಟಿ ಬಟನ್ಸ್ನ ಆಫ್ ಮಾಡಿರಬಾರ್ದು ಮತ್ತು ಅದನ್ನು ಓವರ್ಲುಕ್ ಮಾಡಿ ಓವರ್ ರೈಟ್ ಮಾಡಿ ನಾವು ಮೆಷಿನನ್ನು ರನ್ ಮಾಡಬಾರ್ದು. ಮಾಡಿದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದರೆ ಆಕ್ಸಿಡೆಂಟಲ್ ಮೇ ಅಕ್ಕರ್ ವಿತೌಟ್ ಇಂಟಿಮೇಷನ್ ಟು ದಿ ಆಪರೇಟರ್. ಆಕ್ಸಿಡೆಂಟ್ಸ್ ಮೇ ಅಕ್ಕರ್. ಯಾವುದೇ ಕಾರಣಕ್ಕೂ ಆಪರೇಟರ್ಗೆ ಯಾವುದೇ ಸೇಫ್ಟಿನೂ ಇರಲ್ಲ ಈ ರೀತಿ ಮಾಡಿದಾಗ. ವೇರ್ ದಿ ಹಿಯರಿಂಗ್ ಪ್ರೊಟೆಕ್ಷನ್ ಡಿವೈಸಸ್ ವೆನ್ ವರ್ಕಿಂಗ್ ಇನ್ ಏರಿಯಾಸ್ ವಿತ್ ಹೈ ನಾಯ್ಸಿ ಲೆವೆಲ್. ಯಾವಾಗ ನಾವು ತುಂಬ ಹೈ ಸ್ಪೀಡ್ ಮೆಷಿನ್ಸ್ ಜೊತೆ ಕೆಲಸ ಮಾಡ್ತಾ ಇರ್ತೀವಿ ಅಲ್ಲಿ ಹೈ ನಾಯ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದು ನಮ್ಮ ಕಿವಿಯ ಇಯರ್ ಡ್ರಮ್ಗೆ ತೊಂದರೆ ಮಾಡುತ್ತೆ. ನಾವು ನಾರ್ಮಲಿ ಏನು ಕೇಳಿಸ್ಕೊತೀವಿ ಅದಕ್ಕಿಂತ ಹೆಚ್ಚಿನ ಶಬ್ದ ನಮ್ಮ ಕಿವಿಗೆ ಬಿದ್ದಾಗ ಇವು ಕೇಳಿಸ್ದೇ ಇರೋ ಥರ ಆಗುತ್ತೆ. ಸೊ ಅದಕ್ಕೆ ನಾವು ಯಾವಾಗೂ ಹಿಯರಿಂಗ್ ಪ್ರೊಟೆಕ್ಷನ್ ಡಿವೈಸ್ನ ವೇರ್ ಮಾಡಿರಬೇಕು. ಸೊ ದಟ್ ವಿಲ್ ಪ್ರೊಟೆಕ್ಟ್ ಅವರ್ ಇಯರ್ಸ್. ನೆಕ್ಸ್ಟ್, ನೆವರ್ ಲೀನ್ ಆರ್ ರೆಸ್ಟ್ ಹ್ಯಾಂಡ್ಸ್ ಆನ್ ರನ್ನಿಂಗ್ ಮೆಷಿನ್. ಯಾವುದೇ ಕಾರಣಕ್ಕೂ ರನ್ ಆಗ್ತಾ ಇರೋಂಥ ಮೆಷಿನ್ ಮೇಲೆ ಬರ್ಕೊಳೋದೇ ಆಗಲಿ ಅಥವಾ ಕೈ ನೆಡೋದೇ ಆಗಲಿ ಮಾಡಬಾರ್ದು. ಮಾಡಿದ್ರೆ ದೇರ್ ಮೇ ಬಿ ಚಾನ್ಸ್ ಆಫ್ ಆಕ್ಸಿಡೆಂಟ್ಸ್ ಮೇ occur. Avoid carrying tools in pockets to prevent the possibility of dropping into the machine, which leads for dampering in the machine parts. ಯಾವುದೇ ಕಾರಣಕ್ಕೂ ಸ್ಕ್ರೂ ಡ್ರೈವರೇ ಆಗಿರಲಿ ಅಥವಾ ಒಂದು ಟೂಲ್ಸೇ ಆಗಿರಲಿ ಇನ್ಯಾವುದೇ ಆಗಿರಲಿ ಅಥವಾ ಪೆನ್ನೇ ಆಗಿರಲಿ ನಾವು ರನ್ನಿಂಗ್ ಮಿಷಿನ್ ಜೋಬಲ್ಲಿ ಇಟ್ಕೊಂಡು ಓಡಾಡಬಾರ್ದು. ಅಲ್ಲಿ ರನ್ನಿಂಗ್ ಮಿಷಿನ್ ಆ ಥರ ಓಡಾಡಿದಾಗ ಏನು ಬೈ ಚಾನ್ಸ್ ಇಫ್ ವಿ ಬೆಂಡ್ ನಾವೇನಾದರೂ ಬಗ್ದಾಗ ಅದು ಮಿಷಿನ್ ಒಳಗೆ ಬಿದ್ದರೆ ದಟ್ ಮೇ ಕಾಸಸ್ ಡ್ಯಾಮೇಜಸ್. ಮತ್ತು do not allow oil, grease, dirt and paper scraps to accumulate on the floors around the brake equipments. ಯಾವುದೇ ಕಾರಣಕ್ಕೂ ನಮ್ಮ ಸುತ್ತಮುತ್ತಲ ಅಂದರೆ ಮೆಷೀನಿನ ಸುತ್ತಮುತ್ತಲು ಆಯಿಲ್ ಆಗಿರ್ಬೋದು, ಗ್ರೀಸ್ ಆಗಿರ್ಬೋದು ಅಥವಾ ಒಂದು ಡಸ್ಟ್ ಆಗಿರ್ಬೋದು, ವೇಸ್ಟ್ ಪೇಪರ್ಸ್ನು ನಾವು ಹಾಕಿರಬಾರ್ದು. ಹಾಕಿದ್ರೆ ಏನಾಗುತ್ತೆ, there may be a chance of slip down on the floor. The operators get slip down on the floor. ಬೀಳ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. We have to avoid that. Do not smoke in the press run. ಮೆಷಿನ್ ಏರಿಯಾದಲ್ಲಿ ಆಗಲಿ ಅಥವಾ ರನ್ನಿಂಗ್ ಟೈಮಲ್ಲಿ ಆಗಲಿ ಯಾವುದೇ ಕಾರಣಕ್ಕೂ ಆಪರೇಟರು ಸ್ಮೋಕ್ ಮಾಡಬಾರ್ದು. ದಟ್ ಕಾಸಸ್ ದಿ ಫೈರ್ ಇನ್ ದ ಪ್ಲಾಂಟ್. ಅದು ಯಾವುದೇ ಬೆಂಕಿ ಅನಾಹುತಕ್ಕೆ ನಾವು ಅದಕ್ಕೆ ಅನುವು ಮಾಡಿಕೊಡ್ಬಾರ್ದು. Always wear personal protection equipment where the necessary are instructed to protect against the personal injuries. ಎಲ್ಲಿ ನಾವು ಕೆಮಿಕಲ್ ಅಂದರೆ ಇಂಕ್ ಇರ್ಬೋದು ಅಥವಾ ಡ್ಯಾಂಪರಿಂಗ್ ಸೊಲ್ಯೂಷನ್ ಇರ್ಬೋದು ಅಥವಾ ಇನ್ಯಾವುದೇ ಸ್ಮೆಲ್ಸ್ ಬರ್ತಕ್ಕಂಥ ಇದರಲ್ಲಿ ನಾವು ಪರ್ಸ್ನಲ್ ಪ್ರೊಟೆಕ್ಷನ್ ವೇರ್ ಹಾಕ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್ ಅವರ್ ಯೂನಿಫಾರ್ಮ್ಸ್, ಮೌತ್ ಮಾಸ್ಕ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಶುಡ್ ವಿ ಹ್ಯಾವ್ ಟು ವೇರ್. ಫಾರ್ ಐಗೆ ಗ್ಲಾಸಸ್ನ ಯೂಸ್ ಮಾಡಬೇಕು. ಇವೆಲ್ಲವನ್ನು ನಾವು ಅಬ್ಸರ್ವ್ ಮಾಡ್ತಾ ಹಾಕ್ಕೊತ ನಮಗೆ ಆಗ್ತಕ್ಕಂಥ ಇಂಜುರೀಸ್ನ ನಾವು ಅವಾಯ್ಡ್ ಮಾಡ್ಕೋಬೇಕು. ಚೆಕ್ ಆಲ್ ದ ಗಾರ್ಡ್ಸ್ ಕವರ್ಸ್ ಆರ್ ಕಂಪ್ಲೀಟ್ಲಿ ಲಾಕ್ಡ್ ಇನ್ ಎ ಪ್ಲೇಸ್ ಬಿಫೋರ್ ಆಪರೇಟಿಂಗ್ ದ ಪ್ರೆಸ್. ಮೆಷಿನ್ ಶುರು ಮಾಡೋಕ್ಕೆ ಮುಂಚೆ ಎಲ್ಲ ಸೇಫ್ ಗಾರ್ಡು ಮತ್ತು ಕವರ್ಸು ಸರಿಯಾಗಿದೆಯಾ, ವರ್ಕ್ ಆಗ್ತಿದೆಯಾ ಅನ್ನೋದನ್ನು ನಾವು ಚೆಕ್ ಮಾಡಿಕೊಂಡು ವರ್ಕ್ ಮಾಡಬೇಕು. Next part is, these are the precautions that have to be taken during the press run. Next, wet on wet printing. Here, what is wet on wet printing and wet on dry printing? ಇದರಲ್ಲಿ ಎರಡು ಥರ.
ಮೊದಲು ನಮ್ಮ ಹತ್ರ ಒಂದು ಯೂನಿಟ್ ಇದೆ, ಪ್ರಿಂಟಿಂಗ್ ಯೂನಿಟ್ ಇದೆ, ಬಟ್ ನಾವು 4 ಕಲರ್ ಪ್ರಿಂಟ್ ಮಾಡಬೇಕು. ವೆಟ್ ಆ್ಯಂಡ್ ಡ್ರೈ ಪ್ರಿಂಟಿಂಗಲ್ಲಿ ಏನಾಗುತ್ತೆ, ಫಸ್ಟ್ ಕಲರ್ ಪ್ರಿಂಟ್ ಆದಮೇಲೆ ಡೆಲಿವರಿ ಯೂನಿಟ್ಟಿಂದ ನಾವು ಅದನ್ನು ಫೀಡಿಂಗ್ ಯೂನಿಟ್ಗೆ ಮತ್ತು ಅದೇ ಪ್ರಿಂಟೆಡ್ ಶೀಟ್ನ ತೊಗೊಂಬಂದು ಸೆಕೆಂಡ್ ಕಲರ್ ಹಾಕಿ ನಾವು ಪ್ರಿಂಟ್ ಮಾಡ್ತೀವಿ. ಆ ಪ್ರಿಂಟ್ ಮಾಡಬೇಕಾದ್ರೆ ಫಸ್ಟ್ ಕಲರ್ ಡೆಲಿವರಿಯಿಂದ ಪ್ರಿಂಟಿಂಗ್ ಯೂನಿಟ್ಗೆ ಅಂದರೆ ಮತ್ತೆ ಫೀಡಿಂಗ್ ಯೂನಿಟ್ಗೆ ತೊಗೊಂಬರ್ಬೇಕಾದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಸೊ ದಟ್ ದ ಪ್ರಿಂಟೆಡ್ ಇಂಕ್ ಈಸ್ ಡ್ರೈ. ಮತ್ತೆ ಸೆಕೆಂಡ್ ಕಲರ್ ಪ್ರಿಂಟ್ ಮಾಡಬೇಕಾದ್ರೆ ಅದೇ ಪ್ರಿಂಟೆಡ್ ಶೀಟ್ ಮೇಲೆ ಇಟ್ ವಿಲ್ ಟೇಕ್ ಸಮ್ ಟೈಮ್ಸ್ ಆ್ಯಂಡ್ ಅಕ್ಸೆಪ್ಟ್ ಈಸ್ ಆಲ್ಸೋ ದ ಓವರ್ಲ್ಯಾಪಿಂಗ್ ಆಫ್ ಇಂಕ್ ಓವರ್ ದಿ ಫಸ್ಟ್ ಇಂಕ್ ಈಸ್ ಆನ್ ದಿ ಸೆಕೆಂಡ್ ಇಂಕ್ ಆನ್ ದಿ ಫಸ್ಟ್ ಇಂಕ್ ವಿಲ್ ಆಲ್ಸೋ ಡಿಫರ್. ಇದಕ್ಕೆ ನಾವು ವೆಟ್ ಆನ್ ಡ್ರೈ ಅಂತ ಕರಿತೀವಿ. ವೆಟ್ ಆನ್ ವೆಟ್ ಪ್ರಿಂಟಿಂಗ್ ಅಂದರೆ ಬೈ ಎ ಸಿಂಗಲ್ ಪಾಸ್ ವಿ ಕ್ಯಾನ್ get all the 4 colors at a time without transferring the printed sheet from delivery to feeding unit to get a next color. ಹಾಗಾದರೆ ಏನಪ್ಪ ಅಂದರೆ ಇಲ್ಲಿ ಮಲ್ಟಿಪಲ್ ಪ್ರಿಂಟಿಂಗ್ ಯೂನಿಟ್ಸ್ ಇರುತ್ತೆ. ಒಂದು ಸಿಂಗಲ್ ಪಾಸಲ್ಲಿ ಫಸ್ಟ್ ಕಲರಿಂದ ಲಾಸ್ಟ್ ಕಲರ್, ಹೌ ಮೆನಿ ಕಲರ್ಸ್ ವಿ ಆರ್ ಗೋಯಿಂಗ್ ಟು ಪ್ರಿಂಟ್, ಫಾರ್ ಎಕ್ಸಾಂಪಲ್ 3 ಕಲರ್ ಆರ್ 4 ಕಲರ್ ಆರ್ 2 ಕಲರ್ ಕ್ಯಾನ್ ಬಿ ಪ್ರಿಂಟ್ ಅಟ್ ಎ ಟೈಮ್. ಫಸ್ಟ್ ಯೂನಿಟಿಂದ ಸೆಕೆಂಡ್ ಯೂನಿಟ್ಗೆ ಹೋಗೋಕ್ಕೆ ಇಟ್ ವಿಲ್ ಟೇಕ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ until within that the ink will not completely dry, so it is still wet. The second color is printed on the first printing sheet ಅಥವಾ printed ink. ಇದಕ್ಕೆ ನಾವು overlapping or trapping over the one color the other. The second ink is printed on the first color. How much it will overlap and trapping is occurred is called wet on wet printing. Then that will define the quality of the printing. For multicolor presses, the same can be said for the other colors. In order to do so, the inks have to be trapped on the tack, or the viscosity will also plays the major role. The system for measuring the tack and the viscosity measures these ones as it's in the tin without influencing of absorption by the paper. Even paper absorption will also takes a major role in wet on wet printing. The IGT testing is mainly done for wet on wet printing process. Now I will show you the IGT tester. This is the blanket cylinder. This is the another blanket cylinder. Similarly, we have 2 different rollers also. This is the impression cylinder. The ink, solid ink is applied onto the blanket. So similarly, we can change the different colors. In between impression and the blanket cylinder, the really printed ink is used for this, and similarly really printed substrate is used to test the ink viscosity, how much ink is transferred onto the substrate, and how much the second color is overlap on the first ink. After placing the substrate and passes in between the blanket and the impression cylinder, give the pressure and start for printing. The solid patch is printed in this machine over the cyan. Yellow color is printed over the cyan color, magenta color. Sometimes we can change it to other colors also. It can be achieved in most cases. The main theory of processing sequence for 4 color printing press or in 1 or 2 printing press. Normally used KCMY. K stands for black, cyan, magenta, yellow, or the remaining colors after that. Nowadays, even it is in the same order of CMY case also is used to print. In a newspaper production, yellow is usually first print and then we're down with the black ink at the last.
Yellow is the purest, and after that the remaining inks are print. The ink sequence for two-color process. The recommended of ink lie down sequence for two-color press is first pass the cyan and magenta, and in the second pass the black and yellow is printed the last. The other few different color sequences are namely CMYK, MYCK and YMCK and KCMY and KYMC. The K stands is always black and the yellow is white and M is magenta and C is cyan. And the final part of this session is fault and remedies in multicolor printing. Normally, the glass and chemical ghostings is occurred. Due to sheet fed, it happens mostly in sheet fed, not in web fed. When the printed image from the first side of the printed sheet can be seen in the reverse side of the second printed sheet. This is happen in delivery unit while stacking one over the other on the printed sheet. The problem is occurred due to the oxidation of ink, how quickly it will dry on the substrate. If it not dries, then this problem may occur. The solution to come out from this problem, first avoid the coverage on the burning into the facing of the unprinted surface. Next is the ink drying too quickly is also may cause. The solution is avoiding the addition drying accidents of inks and fountain solution. For the first problem, we have to add the exhalant and the ink in exhalants, drying exhalants in the ink and fountain solution. Thus, to ink dries very quickly, then we reduce the accelerants or drying exhalants in ink and fountain solution. Next is mechanical ghosting. The repeat of image pattern in solid. See, in the diagram it is clear. It looks like a gulls. Both are quit, but there is no parts are visible. This is called as ghosting. This problem may occur due to the poor ink distribution on the plate. Solution is the ink must be correctly milled in between the rollers and then it correctly transfers down to the plate. Normally the distributor rollers are set correctly and fully oscillate and then allow the inks for the second and third rollers to help to break up this ghost. Finally, we must take care the problem causes about this problem do not occur down to the plate or from the plate to blanket. Another reason for mechanical ghosting is ink is too transparent. If ink is too transparent, then it will not correctly trapping over the other color on the substrate. To avoid that, we have to ask the ink manufacturer to add small amount of silver or the opaque white to ink to the ink to get a opaque ink. Next problem is dot gain. Ink is not the only factor to consider in this case. In this case, the many factors plays a major role to get dot gain on the printed sheet. First is plate and the pressure setting and the chemistry also it will takes place. The couple possibilities that involves the ink itself that is causing high dot gain. This is the correct dot printed on the substrate. If
the dot gain occurs, then the dots appear on the substrate slide is enlarged. More ink is transferred. The second problem for the dot gain is the pressure between the rollers. Even the packing of the blanket is incorrect. That gives more pressure. To avoid that, check the package gauge. Compressible blanket requires between the plate and the blanket. Even optimal pressure for the printing is required. To assure that, set the pressure setting properly. The third problem is to get a dot gain is plate imaging during the exposing time is incorrect. If it is overexposed, we will get a dot gain. If it is less exposed, we will get a dot loss. Solution: exposure element of the plate to assure the imaging is correct. Then, multicolor ink trapping. This may occur in wet printing process on the multicolor sheet fed offset printing machine. The problem may occur the color sequence is incorrect depending upon the process which we are working. Solution for this, the trapping problem. Lighter the ink coverage should be printed fast and then finally switching on to the cyan, magenta, even a dark color simultaneously. The second problem is poor ink and the water balance sometimes causes a emulsification. If it is too much of water and or ink will create a very poor trapping on the substrate. Establish a good ink and water balance. Time gradiness of the ink may also be considered for better trapping. Next problem is emulsification. It may cause the mixture of ink and dampening solutions. In this process, the dampening solution is distributed evenly throughout the ink in small droplets. Either ink can contact with the dampening solution or dampening solutions gets contact with the ink particles. This may cause the emulsification. Normally, this builds up on the patches of the non-image areas. To the larger portion of the dampening solution in the printing ink or too low a pH value fosters emulsification. pH value should be maintained properly. The maintaining of ink and water balance will avoid during the printing process of emulsification. To avoid this, start with the minimum amount of ink and water obtain a desired color. Check the front edge of the plate for even scum line. The next problem for the emulsification is poor compatibility of ink and fountain solution. Next, for this solution, ink is too soft or too tacky, not allowing controlling the emulsification. Then we have to consult the manufacturers. Now we will discuss about some multiple choice of questions. Never make a major dash when the machine is running. The options are operating, repairs or perform maintenance. Third option is shutdown and fourth option is none of the above. The clue to answer this question, always the operator or the serviceman should not do any major works of maintenance during the press run. Normally, the operator should do the small maintenance or any repairs during the machine or the current is switched off, machine is switched off. Check and then he will
do it. What will cause the accidents near running machine? ಕಾರಣಗಳೇನು? The options are loose cloth and hand jewels, standing nearing machines, protection equipments, and none of the above. ನಾರ್ಮಲಿ ಯಾವುದೇ ಒಬ್ಬ ಆಪರೇಟರ್ ಆಗಲಿ ಯಾರೇ ಆಗಲಿ ಅಗಲವಾದ ಬಟ್ಟೆಗಳನ್ನ ಅಥವಾ ಜ್ಯುವೆಲರ್ಸ್ನ ಹಾಕೋದ್ರಿಂದ ಏನಾಗುತ್ತೆ, ಮಿಷಿನ್ಗೆ ಬಟ್ಟೆ ಸಿಕ್ಕಾಕೊಳ್ಳುತ್ತೆ ಅಥವಾ ಜ್ಯುವೆಲರೀಸ್ ಸಿಕ್ಕಾಕೊಳ್ಳುತ್ತೆ. ದಟ್ ಮೀನ್ಸ್ stop the production. This is also one of the cause. Next, dash have to wear necessary or instructed to protect against the personal injuries. The options are loose cloth and hand jewels, standing near machines, personal protection equipments, and none of the above. Clue to answer this question: ಯಾವುದೇ ಒಬ್ಬ ಮನುಷ್ಯ ಸ್ಮೆಲ್ ಬರ್ತಾ ಇದ್ರೆ ಏನು ಮಾಡ್ತಾನೆ? ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರೆ ಮೂಗಿಗೆ ಖರ್ಚು ಮಾಡ್ತಾನೆ, ಅಥವಾ ಕಣ್ಣು ಗುರಿ ಆಗ್ತಕ್ಕಂಥ ವಸ್ತುಗಳು ಅಥವಾ ಯಾವುದಾದ್ರು ಇಂಕು ಅಂಥವೇನಾದರೂ ಇಂಜುರಿ ಅಥವಾ ಬ್ರೀತಿಂಗ್ ಪ್ರಾಬ್ಲಮ್ ಅಂತ ಇದ್ದರೆ ಏನು ಮಾಡ್ತಾನೆ? ಅವನು ಮಾಸ್ಕ್ ಹಾಕೊತಾನೆ, ಕಣ್ಣಿಗೆ ಗ್ಲಾಸಸ್ ಹಾಕೋ. ದಿಸ್ ಇಸ್ ದ ಕ್ಲೂ ಟು ಆನ್ಸರ್ ದಿಸ್ ಕ್ವಶನ್. ನೆಕ್ಸ್ಟ್, ಡ್ಯಾಶ್ ಟೆಸ್ಟಿಂಗ್ ಈಸ್ ಡನ್ ಫಾರ್ ವೆಟ್ ಆನ್ ವೆಟ್ ಪ್ರಿಂಟಿಂಗ್ ಪ್ರೋಸೆಸ್. ನಾವು ಅವಲೇ ಒಂದು ಟೆಸ್ಟಿಂಗ್ ಪ್ರೋಸೆಸ್ನ ನೋಡಿದ್ವು. ಅದರಲ್ಲಿ ಏನಾಗುತ್ತೆ, ಬ್ಲ್ಯಾಂಕೆಟ್ ಇದೆ, ಎರಡು ಥರ ಬ್ಲ್ಯಾಂಕೆಟ್ ಇದೆ, ಮತ್ತು ಒಂದು ಇಂಪ್ರೆಷನ್ ಸಿಲಿಂಡರ್ ಇದೆ. ಮತ್ತು ಅದಕ್ಕೆ ನಾವು ಏನು ನಾರ್ಮಲ್ ಪ್ರಿಂಟಿಂಗಿಗೆ ಯೂಸ್ ಮಾಡ್ತೀವೋ ಅದೇ ಇಂಕನ್ನೇ ಅಲ್ಲಿ ಅಪ್ಲೈ ಮಾಡಿರ್ತೀವಿ, ಮತ್ತು ಅದೇ ಸಬ್ಸ್ಟ್ರೇಟ್ನೂ ಅಲ್ಲಿ ಪ್ರಿಂಟಿಂಗಿಗೆ ಬಿಡ್ತೀವಿ. ಅಲ್ಲಿ ನಮಗೆ ಸಾಲಿಡ್ ಪ್ಯಾಚಸ್ ಬರುತ್ತೆ. ಇದು ಈ ಕ್ವಶನ್ಗೆ ಕ್ಲೂ ಟು ಆನ್ಸರ್ ದಿಸ್ ಕ್ವಶನ್. ದ ಆಪ್ಷನ್ಸ್ ಆರ್ IGT, paper, prints, and none of the above. Dash will happens when the printed images from the first side of print and sheet can be seen in reverse on the second side printed. The options are trapping, dotting, chemical ghosting, or none of them. The clue to answer this question is due to the cause of ink very quickly dry or not dry. So normally whether the ink is not dried quickly, then this problem may occur. Repeat of image pattern in a solid is known as, the options are trapping, mechanical ghosting, chemical ghosting, and none of the above. The clue to answer this question is the images are printed, but we can see that it is image, but we cannot recognize the part. It is completely solid. This is the clue. Dash is a mixture of ink and a dampening solution. The options are emulsification, ink and water balance, chemical ghosting, and none of the above. Normally, if these two is not currently balanced, then a patch is occurred on the scum is occurred, we may call it as scum. Patch is occurred on the non-image area of the plate, and then it transfers to the blanket, and similarly it printed on the substrate. Dash yellow is usually the first ink down with a black ink in the last. The purest color is always print, and then remaining dark colors are printed later. The options are newspaper production, commercial printing, offset printing, and none of the above. Next question. Thank you all once again